ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯೋನಿ ಅನಾರೋಗ್ಯಕರವಾಗಿದೆ ಎಂದು ತಿಳಿಸುವುದು ಹೇಗೆ? ಪ್ರತಿಯೊಂದು ಮಹಿಳೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ಆಕೆಯ ಯೋನಿ ಆರೋಗ್ಯವಾಗಿರಬೇಕು. ಇಲ್ಲದೆ ಹೋದಲ್ಲಿ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆ ಮುಂದುವರಿಯುತ್ತವೆ. ಹೀಗಿದ್ದಾಗ ಯೋನಿ ಅನಾರೋಗ್ಯಕರವಾಗಿದೆ ಎಂದು ತಿಳಿಯಲು ಮಹಿಳೆಯರು ಈ ಕೆಲಸವನ್ನು ತಪ್ಪದೇ ಮಾಡಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ದೇಹದ ಆರೋಗ್ಯ ವಿಷಯಕ್ಕೆ ಬಂದಾಗ ಯೋನಿಯ ಬಗ್ಗೆ ಮಾತನಾಡುವುದು ತೀರಾ ಕಡಿಮೆ ಎಂದೇ ಹೇಳಬಹುದು. ಯೋನಿಯ ಸೋಂಕು ತೀವ್ರವಾದರೆ ಸಾಕಷ್ಟು ಕಿರಿಕಿರಿಯನ್ನು ಅನುಭವಿಸಬೇಕಾಗಬಹುದು. ದೇಹದ ಎಲ್ಲಾ ಭಾಗಗಳಂತೆ ಯೋನಿಯನ್ನು ಸರಿಯಾಗಿ ಕಾಳಜಿ ವಹಿಸಲೇಬೇಕು. ಸಾಮಾನ್ಯವಾಗಿ ಯೋನಿಯ ಬೆವರು, ಋತುಸ್ರಾವದ ಸಮಯದಲ್ಲಿ ಸ್ರವಿಸುವಿಕೆ, ಮೂತ್ರ, ಬಿಳಿ ಸೆರಗು ಎಲ್ಲವೂ ಮೂತ್ರದ ಮತ್ತು ಯೋನಿಯ ಸೋಂಕಿಗೆ ಕಾರಣವಾಗಬಹುದು. ಇವುಗಳ ಪರಿಣಾಮ ಬ್ಯಾಕ್ಟೀರಿಯಾಗಳ ನಿರ್ಮಾಣ ಹೆಚ್ಚಾಗುತ್ತದೆ. ಪ್ರತಿನಿತ್ಯ ಯೋನಿಯ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಇನ್ನು ಲೈಂಗಿಕವಾಗಿ ಹರಡುವ ಸೋಂಕುಗಳು, ಎಂಡೋಮೆಟ್ರಿಯೋಸಿಸ್ ಮತ್ತು ಉರಿಯೂತದ ಕಾಯಿಲೆಗಳಂತಹ ಅಂಶಗಳು ಯೋನಿಯ ವಾಸನೆಗೆ ಕಾರಣವಾಗುತ್ತದೆ. ಅನಾರೋಗ್ಯಕರವಾದ ಯೋನಿಯ ಲಕ್ಷಣಗಳು ಯಾವುವು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಯೋನಿಯು ಅನಾರೋಗ್ಯಕರವಾಗಿದೆ ಎಂದು ತಿಳಿಸುವ ಚಿಹ್ನೆಗಳಲ್ಲಿ ಶುಷ್ಕತೆ ಕೂಡ ಒಂದು. ಮುಟ್ಟಿನ ಸಮಯ ಸಮೀಪಿಸುವ ಮೂಲಕ ಶುಷ್ಕತೆಯನ್ನು ನೀವು ಅನುಭವಿಸಬಹುದು. ಋತುಬಂಧದ ಲಕ್ಷಣಗಳಲ್ಲಿ ಚರ್ಮದ ಫ್ಲೇಕಿಂಗ್ ಮತ್ತು ಕಿರಿಕಿರಿ ಯಾವುದು ಕೂಡ ಒಂದು. ಈ ಋತುಬಂಧದ ಲಕ್ಷಣಗಳ ಪರಿಣಾಮ ಲೈಂಗಿಕ ಕ್ರಿಯೆ ನಡೆಸುವ ಸಮಯದಲ್ಲಿ ನೋವನ್ನು ಅನುಭವಿಸಬೇಕಾಗಬಹುದು. ದೇಹದ ಶುಷ್ಕತೆಯನ್ನು ಪರಿಹಾರ ಮಾಡಲು ಹೆಚ್ಚಾಗಿ ನೀರನ್ನು ಕುಡಿಯುವುದು, ಪೋಷಕಾಂಶಗಳಿಂದ ಕೂಡಿರುವ ಆಹಾರವನ್ನು ಸೇವನೆ ಮಾಡುವುದನ್ನು ಮರೆಯಬೇಡಿ. ಇನ್ನು ಬಹುತೇಕರಿಗೆ ಬಿಳಿ ಸೆರಗು ಸಾಮಾನ್ಯವಾದುದು ಎಂದು ಭಾವಿಸಲಾಗುತ್ತದೆ. ಆದರೆ ವಾಸ್ತವವಾಗಿ ಹೆಚ್ಚಿನ ಬಿಳಿ ಸೆರಗು ವಿಸರ್ಜನೆಯು ಅಪಾಯಕಾರಿಯಾದುದು. ಇದು ಅನಾರೋಗ್ಯಕರವಾದ ಯೋನಿಯ ಚಿಹ್ನೆಗಳನ್ನು ಸೂಚಿಸುತ್ತದೆ. ಅಲ್ಲದೆ ಇದು ಹಳದಿ ಅಥವಾ ಬಿಳಿ ಬಣ್ಣದ ಬಿಳಿ ಸೆರಗಿಗೆ ಕಾರಣವಾಗುತ್ತದೆ. ಇದನ್ನು ಈಸ್ಟ್ ಸೋಂಕು ಎಂದು ಕರೆಯಲಾಗುತ್ತದೆ. ಇದೊಂದು ಗಂಭೀರವಾದ ಸಮಸ್ಯೆಯಾಗಿದ್ದು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಇದಲ್ಲದೆ ಬಹುತೇಕರು ಯೋನಿಯ ಭಾಗದಲ್ಲಿ ಗುಳ್ಳೆಗಳನ್ನು ಅನುಭವಿಸುತ್ತಿರಬಹುದು. ಆದರೆ ಇದು ಸಾಮಾನ್ಯವಾದುದಲ್ಲ. ಈ ಗುಳ್ಳೆಗಳು ಲೈಂಗಿಕವಾಗಿ ಹರಡುವ ಸೋಂಕು. ಇದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆಗೆ ಒಳಗಾಗುವುದು ಉತ್ತಮ. ಸ್ನೇಹಿತರೆ, 20 ದಿನಗಳಿಗೊಮ್ಮೆ ಅನಿರೀಕ್ಷಿತವಾಗಿ ರಕ್ತಸ್ರಾವವಾಗುವುದು ಹಾರ್ಮೋನ್ಗಳ ಅಸಮತೋಲನದ ಪರಿಣಾಮವಾಗಿರಬಹುದು. ಕೆಲವೊಮ್ಮೆ ಇಂತಹ ರಕ್ತಸ್ರಾವವು ಒತ್ತಡ, ಅಪೌಷ್ಟಿಕವಾದ ಆಹಾರಗಳಿಂದಲೂ ಕೂಡ ಸಂಭವಿಸಬಹುದು. ಮುಖ್ಯವಾಗಿ ಲೈಂಗಿಕತೆಯ ನಂತರ ರಕ್ತಸ್ರಾವವಾಗುವುದು ಗರ್ಭಕಂಠದ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು. ಸಂಭೋಗ ನಡೆದ ನಂತರ ರಕ್ತಸ್ರಾವ ಉಂಟಾಗುತ್ತಿದ್ದರೆ ಒಮ್ಮೆ ವೈದ್ಯರನ್ನು ಸಂಪರ್ಕ ಮಾಡುವುದು ಒಳ್ಳೆಯದು. ಅದರಂತೆ ಮೂತ್ರನಾಳದ ಸೋಂಕಿನ ಪರಿಣಾಮ ಯೋನಿಯ ಭಾಗದಲ್ಲಿ ವಿಪರೀತ ತುರಿಕೆ ಮತ್ತು ಸುಡುವ ಸಂವೇದನೆಯುಂಟಾಗುತ್ತದೆ. ಇದು ಅನಾರೋಗ್ಯಕರವಾದ ಲಕ್ಷಣವಾಗಿದ್ದು, ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಿರಿ. ಇಲ್ಲದೆ ಹೋದರೆ ಯೋನಿಗೆ ಹಾನಿಯುಂಟಾಗಬಹುದು. ಮಾರುಕಟ್ಟೆಯಲ್ಲಿ ಅನೇಕ ದ್ರವ ರೂಪದ ಉತ್ಪನ್ನಗಳು ದೊರೆಯುತ್ತವೆ. ಅವುಗಳ ಬಳಕೆ ಮಾಡುವುದರಿಂದ ಈ ಸಮಸ್ಯೆಯಿಂದ ಹೊರಬರಬಹುದು. ಇದಲ್ಲದೆ ಯೋನಿಯ ಸೋಂಕು, ಬಿಳಿ ಸೆರಗಿನ ಕಾರಣ ಕೆಟ್ಟದಾದ ವಾಸನೆ ಬರಬಹುದು. ಆರೋಗ್ಯಕರವಾದ ಯೋನಿಯು ತನ್ನದೇ ಆದ ವಾಸನೆಯನ್ನು ಹೊಂದಿರುತ್ತದೆ. ಕೆಟ್ಟ ವಾಸನೆಯು ಯೋನಿಸೋಸಿಸ್ ಅಥವಾ pH ಅಸಮತೋಲನವನ್ನು ಸೂಚಿಸುತ್ತದೆ. ಹಾಗಾಗಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ. ಆರೋಗ್ಯಕರವಾದ ಯೋನಿಯನ್ನು ಪಡೆಯುವುದು ಅತಿ ಮುಖ್ಯವಾದುದು. ಸಮತೋಲಿತವಾದ ಆಹಾರದ ಸೇವನೆ ಮಾಡುವುದು, ಹೆಚ್ಚಾಗಿ ನೀರನ್ನು ಕುಡಿಯುವುದು, ಕೆಲವು ಕಳಪೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವುದು ಒಳ್ಳೆಯದು. ಅಲ್ಲದೆ ಪ್ರತಿನಿತ್ಯ ವ್ಯಾಯಾಮ ಮಾಡುವುದು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಒತ್ತಡ ಮತ್ತು ಖಿನ್ನತೆಯಿಂದ ಹೊರಬಂದು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.